ಹಲೋ ಎವ್ರಿವನ್. 5 ಡೇಸ್ ಗನ್ ಶೂಟ್ ಟ್ರೈನಿಂಗ್ ಕೊಟ್ಟಿದ್ರು. 7th ಡೇ ಗನ್ ಶೂಟ್ ಇತ್ತು. ಗನ್ ಶೂಟ್ ಇದ್ದಿದ್ ಪ್ಲೇಸ್ ZP ನಿಯರ್ ಸಗನಿಪುರ. ತುಂಬಾ ಜನ ಕಮೆಂಟ್ ಮಾಡ್ತಿದ್ರಿ ಗನ್ ಟ್ರೈನಿಂಗ್ ಏಕೆ ತಗೋಬೇಕು ಅಂತ. ಇಂಡಿಯಾ ಮತ್ತೆ ಚೀನಾ ನಡುವೆ ಯುದ್ಧ ಆದಾಗ ಇಂಡಿಯಾದ ಯೋಧರೆಲ್ಲ ಸತ್ತೋಗ್ತಾರೆ. ಯೋಧರು ಯೂಸ್ ಮಾಡ್ತಿದ್ದ ಗನ್ ಎಲ್ಲ ಅಲ್ಲೇ ಬಿದ್ದಿದ್ರು. ಭಾರತೀಯ ನಾಗರಿಕರಿಗೆ ಅದನ್ನ ಹೇಗೆ ಯೂಸ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅವಾಗಿನಿಂದ ಭಾರತೀಯ ನಾಗರಿಕರಿಗೆ ಗನ್ ಟ್ರೈನಿಂಗ್ ನ ಕೊಡ್ತಾ ಬಂದ್ರು. ಪ್ರತಿಯೊಬ್ಬ ವ್ಯಕ್ತಿನೂ ಗನ್ ಟ್ರೈನಿಂಗ್ ತಗೋಬೇಕು ಅಂತ. ಹಾಗೆ ಗನ್ ಟ್ರೈನಿಂಗ್ ಆತ್ಮರಕ್ಷಣೆ ಕೂಡ ತಗೋಬೇಕು. ಚಿಕ್ಕಮಗಳೂರು ಕೊಡಗಿಗೆ ಜಾಸ್ತಿ ಗನ್ ಅವಶ್ಯಕತೆ ಇದೆ. ಚಿಕ್ಕಮಗಳೂರು ತುಂಬಾ ಕಾಡಿರೋದ್ರಿಂದ ಒಂಟಿ ಮನೆಗಳು ಜಾಸ್ತಿ ಇರುತ್ತೆ. ನಕ್ಸಲೈಟ್ಸ್, ಕಳ್ಳರು, ಪ್ರಾಣಿಗಳು ಇರೋದ್ರಿಂದ ಆತ್ಮರಕ್ಷಣೆಗೋಸ್ಕರ ಯೂಸ್ ಮಾಡ್ತೀವಿ. ಗನ್ ಶೂಟ್ ಸರ್ಟಿಫಿಕೇಟ್ ತಗೊಂಡ ತಕ್ಷಣ ಗನ್ ಲೈಸೆನ್ಸ್ ಕೊಡಲ್ಲ. ತುಂಬಾ ವೆರಿಫಿಕೇಶನ್ ಮಾಡಿ ಸೆಲೆಕ್ಟೆಡ್ ಪೀಪಲ್ಸ್ ಗೆ ಮಾತ್ರ ಕೊಡ್ತಾರೆ. ಅಪ್ಪಂದು ಕೋವಿ ಲೈಸೆನ್ಸ್ ಇದ್ದಿದ್ರಿಂದ ಟ್ರಾನ್ಸ್ಫರ್ ನ ಈಸಿಯಾಗಿ ಮಾಡಿಸ್ಕೋಬಹುದು. ಹೊಸದಾಗಿ ಮಾಡಿಸ್ಕೊಳೋರಿಗಾದ್ರೆ ಕಷ್ಟ. ಒಂದು ರೌಂಡ್ ಅಲ್ಲಿ 16 ಜನ ನಿಲ್ಸಿದ್ರು. 16 ಗನ್ ಕೂಡ ಕೊಟ್ಟಿದ್ರು. ಈ ತರ ಚಾರ್ಟ್ ಕೊಟ್ಟಿರ್ತಾರೆ, ಅದಕ್ಕೆ ಶೂಟ್ ಮಾಡಬೇಕು. 0.2 mm ಬುಲೆಟ್ ಕೊಟ್ಟಿರ್ತಾರೆ. 2 ಬುಲೆಟ್ ಬುಲ್ಲಿಗೆ ಬಿದ್ರೆ ಫಸ್ಟ್ ಪ್ರೈಸ್ ಕೊಡ್ತಾರೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.